ಬಿಟ್ಟು ಬಹಾನೆ ಬಾಸ್ ಹೊಸ ಶೋ ಪ್ರತಿದಿನ ಮಧ್ಯಾಹ್ನ 12:30ಕ್ಕೆ ಸಾನಿಕ್ನಲ್ಲಿ. Watch full episodes on Jio Hotstar. ಹಾರ್ಸ್ ರೈಡಿಂಗ್ಗೂ ಮೊದಲು ನಮ್ಮ ಹಾರ್ಸ್ನ ಕಂಫರ್ಟಬಲ್ ಮಾಡಬೇಕು. ಅದ್ರ ಮೈ ಸೌರೋದ್ರಿಂದ ಅದಕ್ಕೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಹಾ, ಇನ್ಮೇಲಿಂದ ನಿನ್ನ ಹೆಸರು ತೂಫಾನ್. ನೋಡೋಣ ನಿನ್ನನ್ನು ಯಾರಾದ್ರೂ ಗುರ್ತಿಡಿದಾರೋ ಇಲ್ವೋ ಅಂತ. ನೀನು ನಕ್ಲಿನ ಹಸ್ಲಿನ ಅಂತ ನಿನ್ನನ್ನು ಯಾರು ಕಂಡು ಹಿಡಿಲಿಲ್ಲ ಅಂದ್ರೆ ನೀನು ಟೆಸ್ಟ್ನಲ್ಲಿ ಪಾಸ್. ಸರಿ, ಈಗ ನೋಡೋಣ. ವಾವ್, ಎಷ್ಟು ಚೆನ್ನಾಗಿದೆ ಕುದುರೆ. ಈ ಕುದುರೆ ಮೇಲೆ ನಾನು ರೈಡಿಂಗ್ ಮಾಡಬಹುದಾ? ಇದು ನನ್ನನ್ನು ಬಿಟ್ಟು ಬೇರೆ ಯಾರನ್ನು ರೈಡ್ ಮಾಡೋದಕ್ಕೆ ಬಿಡೋದೇ ಇಲ್ಲ. ನಮಗೆ ಪೊಲೀಸ್ ಟ್ರೈನಿಂಗ್ ನಲ್ಲಿ ಹೇಳ್ಕೊಟ್ಟಿದ್ದಾರೆ ಕುದುರೆನ ಯಾವ ರೀತಿ ಓಡಿಸ್ಬೇಕು ಅಂತ. ನೀವೆಲ್ಲರೂ ನೋಡ್ತಾ ಇರಿ ನಾನು ಹೇಗ್ ಹಾರ್ಸ್ ರೈಡಿಂಗ್ ಮಾಡ್ತೀನಿ ಅಂತ. ಏ ಕಮಾನ್ ಹಾರ್ಸಿ, ಕಮಾನ್, ರನ್ ರನ್ ರನ್. ಸರ್, ನಿಮ್ ಕಮಾಂಡೋ ಟ್ರೈನಿಂಗ್ ಫೇಲ್ ಆಗೋಯ್ತಲ್ಲ. ಕಬಡ್ಡಿ ಕಬಡ್ಡಿ, ಅಯ್ಯೋ ಕಬಡ್ಡಿ, ಅಯ್ಯೋ ಶಿವ ಶಿವ ಕಾಪಾಡು, ಅಯ್ಯೋ ಹಾರ್ಸಿ ಹಾರ್ಸಿ. ಲಡ್ಡು ಸಿಂಗ್ ಸರ್, ನಿಮ್ಗೇನು ಆಗಿಲ್ಲ ಅಲ್ವಾ? ಹೌದು ಶಿವ, ನನ್ಗೇನು ಆಗ್ಲಿಲ್ಲ. ಅಯ್ಯೋ ಅಣ್ಣ, ನೀನ್ ಕುದುರೆ ನೀನೇ ತಗೊಂಡು ಹೋಗು. ನನ್ ಕೈ ಕಾಲ್ ಮೂಳೆ ಎಲ್ಲ ಮುರಿದೋಯ್ತು. ಪಾಸ್ ಆಯ್ತು, ಇನ್ಮೇಲೆ ನನ್ನ ಕೆಲಸ ಆಗ್ಬಿಡುತ್ತೆ. ನೀನ್ ರೆಡಿ ಇದೆಯಾ? ಹಾ, ನನ್ನ ರೋಬೋಟ್ ಕುದುರೆ ಟೆಸ್ಟ್ ಪಾಸ್ ಆಗಿದೆ. ನಾನು ರೆಡಿ. ನಿನ್ನ ಕೆಲಸ ಆಗ್ಬಿಡುತ್ತೆ. ನನ್ನ 10 ಕೋಟಿ ಎಲ್ಲಿದೆ? ತಗೋ, ಪೂರ್ತಿ 10 ಕೋಟಿ. ಅಲ್ಲಿ ನೋಡು, ಆ ಬಂಗ್ಲೆ ಒಳಗಡೆ ಒಂದು ಲಾಕರ್ ಇದೆ. ಅದ್ರೊಳಗಡೆ ಸ್ಟ್ಯಾಂಪ್ ಸೀಲ್ ಹತ್ತಿರುವಂತಹ ಒಂದು ಫೋಲ್ಡರ್ ಇದೆ. ಅದನ್ನ ತಗೊಂಡು ಬಂದ್ಬಿಡು. ನಾನು CCTVಯ ಎಲ್ಲ ಸಿಸ್ಟಮ್ನು ಹಾಳು ಮಾಡಿಬಿಟ್ಟಿದ್ದೀನಿ, ಆದರೆ ಹೊರಗಡೆ ಇದನ್ನ ಹಾಳು ಮಾಡೋಕ್ಕಾಗಲಿಲ್ಲ. ಹುಷಾರಾಗಿ ಹೋಗು. ಕ್ಯಾಮ್ರಾದ ಮೋಷನ್ ನೋಡ್ಕೋ. ಅದು ಬೇರೆ ಸೈಡ್ ಹೋದಾಗ ನೀನು ಒಳಗಡೆ ಹೋಗು, ಮತ್ತೆ ಹೊರಗಡೆ ಕ್ಯಾಮ್ರಾ ಬೇರೆ ಕಡೆ ಹೋದಾಗ ಆಗ ನೀನು ಹೊರಗಡೆ ಬಾ. ಓಕೆ, ಆಲ್ ದ ಬೆಸ್ಟ್. ಓಕೆ, ಥ್ಯಾಂಕ್ಸ್. ಓ, ಎಷ್ಟು ಚೆನ್ನಾಗಿದೆ ಆ ಕುದುರೆ. ಏ ಗಾರ್ಡ್ಸ್, ಹೋಗಿ ಆ ಕುದುರೆನ ಹಿಡ್ಕೊಂಡ್ ಬಾ. ಹೋಗು. ಕುದುರೆ ನೋಡೋದಕ್ ಚೆನ್ನಾಗಿದೆ, ಅದಕ್ಕೆ ಲಗಾಮ್ ಕೂಡ ಹಾಕ್ಲಿಲ್ಲ. ಅದ್ರ ಮೇಲೆ ಕೂತ್ಕೊಂಡು ಟಗಡಕ್ 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 ಅಂತ ಹೋಗ್ಬೇಕು. ಅಯ್ಯೋ, ಏನ್ ಸರ್ ನೀವು? ಹಲೋ ಶಿವ, ನಾನೊಂದು ಸುಂದರವಾದ ಕುದುರೆನ ಹಿಡ್ದು ಹಾಕಿದ್ದೀನಿ. ನಾಳೆ ಬಂದು ನೀನ್ ನೋಡುವಂತೆ. ಬೇಗ ಬಾ. ಕ್ಯಾಮ್ರಾ ತನ್ನ ದೃಷ್ಟಿಯನ್ನ ಬದಲಾಯಿಸ್ತಾ ಇದೆ. ಇದೇ ಒಳ್ಳೆ ಸಮಯ ನಾನು ಒಳಗಡೆ ಹೋಗೋದಕ್ಕೆ. ಆದರೆ ನಾನು ತುಂಬಾ ಎಚ್ಚರವಾಗಿರಬೇಕು. ಎಸ್, ಇದೇನೆ ಆ ಲಾಕರ್. ಅದರೊಳಗಡೆ ಸ್ಟ್ಯಾಂಪ್ ಸೀಲ್ ಇರುವಂತ ಒಂದು ಫೋಲ್ಡರ್ ಇದೆ. ಲಡ್ಡು ಸಿಂಗ್ ಸರ್, ನಮಗೆ ತಡ್ಕೊಳಕ್ಕೆ ಆಗಿಲ್ಲ.
ಈಗಿಂದೀಗ್ಲೇ ನಿಮ್ಮ ಕುದುರೆನ ನೋಡ್ಬೇಕು ಅನ್ಸ್ತು. ಎಲ್ಲಿದೆ ಅದು? ಬಾ ತೋರಿಸ್ತೀನಿ. ಲಡ್ಡು ಸಿಂಗ್ ಸರ್, ನಿಮ್ಮ ಹಾರ್ಸ್ ಓಡ್ ಹೋಗ್ತಾ ಇದೆ. ಅಲ್ಲಿ ನೋಡಿ. ಶಿವ ಶಿವ, ನನ್ ಕುದುರೆನ ಹಿಡ್ದಾಕು, ಹಿಡ್ದುಕೊಡು ಪ್ಲೀಸ್. ಈ ಕುದುರೆ ತುಂಬಾನೇ ಫಾಸ್ಟ್ ಆಗಿ ಓಡ್ತಾ ಇದೆ. ನೀನ್ ನನ್ನನ್ನು ಹಿಡಿಯೋದಕ್ಕಾಗೋದಿಲ್ಲ ಮಗು. ಯು ಆರ್ ಗುಡ್ ಬಟ್ ಐ ಆಮ್ ದ ಬೆಸ್ಟ್. ವಾವ್, ಎಂತ ಜಂಪ್ ಹೊಡಿತು ಅದು. ಅಯ್ಯಯ್ಯ ಶಿವ, ಏನ್ ಮಾಡ್ತಾ ಇದೀಯ ನೀನು? ನನ್ ಕುದುರೆನ ನೀ ಹಿಡ್ದೇ ಇಲ್ಲ. ಲಡ್ಡು ಸಿಂಗ್ ಸರ್, ಅದೊಂದು ಕಾಡ್ ಕುದುರೆ. ಅವು ಫ್ರೀ ಆಗಿರೋದಕ್ಕೆ ತುಂಬಾನೇ ಇಷ್ಟಪಡ್ತವೆ. ನೀವದನ್ನ ಕಾಡಲ್ಲೇ ಬಿಟ್ಬಿಡಿ. ಆದ್ರೆ ಅದಕ್ಕೆ ಇಷ್ಟು ದೊಡ್ಡ ದೊಡ್ಡ ಜಂಪ್ ಮಾಡೋದಕ್ಕೆ ಹೇಗ್ ಸಾಧ್ಯ? ಇದಂತೂ ಸಾಧ್ಯನೇ ಇಲ್ಲ. ಏನೋ ಗಡಿ ಬಿಡಿ ಇದೆ ಇದರಲ್ಲಿ. ಡಾಕ್ಯುಮೆಂಟ್ಸ್ ಎಲ್ಲಿ ಹೋಯ್ತು? ನಮ್ಮ ಡಾಕ್ಯುಮೆಂಟ್ಸ್ ಟಾಪ್ ಸೀಕ್ರೆಟ್ ಕಳ್ತನ ಆಗೋಗಿದೆ. ಸೆಕ್ಯೂರಿಟಿ, ಪೊಲೀಸ್. ಲಡ್ಡು ಸಿಂಗ್, ನಿನ್ನ ಸೆಕ್ಯೂರಿಟಿಗೆ ಅಂತ ನಿಲ್ಸಿದೆ. ನೀನ್ ಇರ್ಬೇಕಾದ್ರೆ ಒಳಗಡೆ ಇರುವಂತ ಟಾಪ್ ಸೀಕ್ರೆಟ್ ಫೈಲ್ಸ್ ಎಲ್ಲ ಎಲ್ಲಿ ಹೋಯ್ತು? ಅದು ಕೆಟ್ಟ ವ್ಯಕ್ತಿಗಳಿಗೆ ಏನಾದ್ರೂ ಸಿಕ್ಕಿದ್ರೆ ಇಡೀ ಪ್ರಪಂಚನೇ ಹಾಳಾಗಿ ಹೋಗ್ಬಿಡುತ್ತೆ. ಡೋಂಟ್ ವರಿ ಸರ್, ನನಗಿರುವಂತ ರಿಸೋರ್ಸ್ ಮೂಲಕ ಅವ್ರು ಯಾರು ಅಂತ ಕಂಡು ಹಿಡಿತೀನಿ, ಮತ್ತೆ ಆದಷ್ಟು ಬೇಗ ಹಿಡ್ಕೊಂಡ್ ಬರ್ತೀನಿ. ಅಯ್ಯೋ ಶಿವ, ಏನಾದ್ರೂ ಮಾಡು, ಇಲ್ಲಾಂದ್ರೆ ನಾನು ದಿವಾಳಿಯಾಗಿ ಹೋಗ್ತೀನಿ, ಮತ್ತೆ ನನ್ನ ಕೆಲ್ಸನು ಹೊರಟೋಗ್ಬಿಡುತ್ತೆ. ಏನಾದ್ರೂ ಮಾಡು ಶಿವ. ಶಿವ, ಅಲ್ಲೋಡು, ಈ ಹಾರ್ಸ್ ಆ ಗೋಡೆನ ಹೇಗ್ ಜಂಪ್ ಮಾಡ್ತು ಅಂತ ಸ್ವಲ್ಪನೂ ಹೆದರಿಕೆ ಇಲ್ಲ. ಕುದುರೆ ಓಡ್ ಹೋಗೋ ಹಾಗಿದ್ದಿದ್ರೆ ಅದು ಈ ಕಡೆ ಆ ಕಡೆ ಹೋಗ್ತಾ ಇತ್ತು, ಅದು ದಾರಿ ಹುಡ್ಕೋದಿಕ್ಕೆ. ಇದು ಜಂಪ್ ಹೇಗ್ ಹೊಡೆದಿದೆ ಅಂತ ಹೇಳಿದ್ರೆ ಅದು ಮೊದ್ಲೇ ಅನ್ಕೊಂಡಿತ್ತೇನೋ ಇಲ್ಲಿಂದಾನೇ ಜಂಪ್ ಹೊಡಿಬೇಕು ಅನ್ನೋ ತರ, ಆ ತರ ಆಗಿರಿದೆ. ಏನೋ ಎಡವಟ್ಟಿದೆ. ಇಷ್ಟು ಮೇಲಕ್ಕೆ ಯಾವ ಕುದುರೆನೂ ಹಾರೋದಿಲ್ಲ. ಶಿವ, ನಾವ್ ಕಾಡ್ಗ್ ಹೋಗಿ ಆ ಕುದುರೆನ ಹುಡುಕ್ಬೇಕು. ಇವತ್ತಿಂದ ನನಗೆ ನಿನ್ನ ಬಗ್ಗೆ ಗೊತ್ತಿಲ್ಲ, ನಿನಗೆ ನನ್ನ ಬಗ್ಗೆ ಗೊತ್ತಿಲ್ಲ. ಓಕೆ? ಹಲೋ ಅಂಕಲ್, ಆದ್ರೆ ನೀವ್ ನನಗ್ ಗೊತ್ತಲ್ಲ. ಆ ಫೈಲ್ಸ್ ಎಲ್ಲ ನನ್ ಕೈಲ್ ಕೊಡಿ ಅಂಕಲ್. ಏ ಮಗು, ನೀನ್ ಇಲ್ಲಿಗೆ ಹೇಗ್ ಬಂದೆ? ಮಗು ಅಂತ ಕರಿಬೇಡಿ ಅಂಕಲ್. ಥ್ಯಾಂಕ್ ಯು ಶಿವ, ಫೈಲ್ ಸಿಕ್ಬಿಡ್ತು. ಅವನು ಕುದುರೆನ ರಿಮೋಟ್ ಇಂದ ಕಂಟ್ರೋಲ್ ಮಾಡ್ತಿದ್ದಾನೆ. ಇದ್ರ ಅರ್ಥ ಕುದುರೆ ಡೂಪ್ಲಿಕೇಟ್ ಅಂತ.
ಅಂಕಲ್, ನಿಮ್ಮ ರಿಮೋಟ್ ಕಂಟ್ರೋಲ್ ಕುದುರೆ ಈಗ ಹೋಯ್ತು. ಇವಾಗ ನೀವು ಹೋಗಿ. ಸಾಕು 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 ಇನ್ನು ನಮ್ಮ ಕೈಯಲ್ಲಿ ಒದೆ ತಿನ್ನಕ್ಕಾಗೋದಿಲ್ಲ. ನೀವಿಬ್ರು ಕುದುರೆ ಬಲದಿಂದನೇ ಇಷ್ಟೆಲ್ಲ ಆಡ್ತಾ ಇದ್ರಾ? ಮಾಡಿಸ್ತೀನಿ ರೀ. ಸ್ನೇಹಿತರೆ, ಈ ಐಲ್ಯಾಂಡ್ ನಲ್ಲಿ ಜರಾವಾ ಅಂತ ಒಂದು ಜನಾಂಗ ಇರುತ್ತೆ. ಈ ಪ್ರಪಂಚವನ್ನೇ ಬಿಟ್ಟು ಅವ್ರದೇ ಆದಂತ ಒಂದು ಪ್ರಪಂಚ ಇದೆ. ಅವರು ಯಾರಿಗೂ ಕೂಡ ಸರಿಯಾಗಿ ಕಾಣಿಸೋದಿಲ್ಲ. ಅಕಸ್ಮಾತ್ ಏನಾದ್ರೂ ಕಾಣಿಸ್ಕೊಂಡ್ರು ಅಂದ್ರೆ ನೀವು ಸಿಕ್ಕಾಪಟ್ಟೆ ಲಕ್ಕಿ ಅಂತಾನೆ ಅರ್ಥ. ಅವ್ರೇನಾದ್ರೂ ನಿಮಗ್ ಸಿಕ್ಕಿದ್ರೆ ನೀವು ಖಂಡಿತ ಅವ್ರ ಜೊತೆ ಮಾತಾಡ್ಲೇಬಾರ್ದು, ಮತ್ತೆ ಕೆಣಕ್ಲೂಬಾರ್ದು. ಸುಮ್ಮನೆ ಗಾಡಿಲಿ ಕೂತ್ಕೊಂಡು ನೋಡ್ತಾ ಇರ್ಬೇಕಷ್ಟೇ. ಅಯ್ಯೋ ಅಣ್ಣ, ನೀನ್ ಹೇಳ್ತಾ ಇದೀಯಾ ಅಥವಾ ಹೆದರ್ಸ್ತಾ ಇದೀಯಾ? ಸರಿ. ಅಲ್ಲಿ ನೋಡಿ, ಅಲ್ಲಿ ಕೆಲವು ಜೋಪಡಿಗಳು ಕಾಣಿಸ್ತಾ ಇವೆ. ಮೋಸ್ಟ್ಲಿ ಜಾರವಾಡ್ ಟ್ರೈಬ್ಸ್ ಅವ್ರದೇ ಇರಬೇಕು. ಹಾ, ಹಾಗೆ ಅನಿಸ್ತಾ ಇದೆ. ಅವ್ರ ಜೋಪಡಿಗಳು ಇದೇ ತರನೇ ಇರ್ತವೆ. ತಗೊಳ್ಳಿ ತಗೊಳ್ಳಿ. ಇದನ್ನು ತಗೋ. ಹಾಜಿ ಊಜಾ ನಾಜಿ ಊಜಾ ಸದ್ಯ ನಮ್ಮನ್ನವರು ಮುಗಿಸ್ಲಿಲ್ಲ. ನಂದೇ ತಪ್ಪು. ನಾನು ಜೀಪ್ನ ನಿಲ್ಲಿಸಬಾರ್ದಾಗಿತ್ತು. ಇಲ್ಲ ಪರವಾಗಿಲ್ಲ, ಇವಾಗ ಏನಾಗಿದೆಯೋ ಅದಾಗೋಯ್ತು, ಬಿಟ್ಬಿಡಿ. ಅರೆ ಲಡ್ಡು ಸಿಂಗ್ ಸರ್, ನೀವು ಪೊಲೀಸ್ ಅಲ್ವಾ? ಮತ್ ನಿಮ್ ವಸ್ತು ಅವ್ರಿಗೆ ಯಾಕೆ ಕೊಟ್ರಿ? ನಾನ್ ಪೊಲೀಸೇ, ಆದ್ರೆ ನೀವೆಲ್ಲ ಸಾಮಾನ್ ಕೊಟ್ರಲ್ಲ, ಅದಕ್ಕೆ ನಾನು ಕೂಡ ಕೊಟ್ಟೆ. ಇಲ್ಲಾಂದ್ರೆ ನಾನು ಅವ್ರನ್ನ ಖಂಡಿತ ಬಿಡ್ತಾ ಇರ್ಲಿಲ್ಲ. ಅಯ್ಯೋ, ನಿಂತ್ಕೊಳ್ಳಿ ಲಡ್ಡು ಸಿಂಗ್ ಸರ್, ನಿಂತ್ಕೊಳ್ಳಿ ನೀವು. ಇವತ್ ನನ್ನನ್ನು ಯಾರು ತಡಿಯಕ್ಕಾಗಲ್ಲ, ಯಾರು ಕೂಡ. ನಾನ್ ಎಲ್ರು ಅರೆಸ್ಟ್ ಮಾಡ್ಕೊಂಡೇ ಬರೋದು. ಅಯ್ಯೋ ಲಡ್ಡು ಸಿಂಗ್ ಸರ್, ಏನಾಯ್ತು? ಶಿವ, ಆ ಹೂಜಿ ಬಾಬಾ ಕೂಜಿ ಬಾಬಾ ಏನೇನ್ ಹೇಳ್ತಿರೋ ಎಲ್ಲ ಬಾಬಾಗಳು ನನಗ್ ಸರಿಯಾಗಿ ಹೊಡೆದ್ಬಿಟ್ಟು ನನ್ ಬಟ್ಟೆ ಎಲ್ಲ ಬಿಚ್ಚಿ ಈ ಸೊಪ್ಪು ಹಾಕಿ ಕಳಿಸಿದ್ದಾರೆ. ನನಗನ್ನಿಸ್ತಿಲ್ಲ ಇವರು ನಿಜವಾದ ಜಾರ್ವಾ ಟ್ರೈಬ್ಸ್ ಅಂತ. ಯಾಕಂದ್ರೆ ನಾನು ಜಾರ್ವಾ ಟ್ರೈಬ್ಸ್ ಬಗ್ಗೆ ಓದಿದ್ದೀನಿ. ಜಾರ್ವಾ ಟ್ರೈಬ್ಸ್ ಅವರು ಅವರಲ್ದೆ ಬೇರೆ ಯಾರನ್ನು ಕೂಡ ಮೀಟ್ ಮಾಡೋದೇ ಇಲ್ಲ. ಹಾಗಾದ್ರೆ ಅವ್ರಿಗೆ ದುಡ್ಡು ಮತ್ತೆ ಚೈನ್ ಎಲ್ಲ ಏನಕ್ಕೆ ಬೇಕಾಗಿತ್ತು? ಹಾ ಹಾ ಹೇಳಿ. ಅಯ್ಯೋ ಇಲ್ಲ, ಅವ್ರಿಗೆ ಚೈನ್ ಹಾಕೊಳ್ಳೋದು ತುಂಬಾನೇ ಇಷ್ಟ. ಬೇರೆಯವರು ಹೊಳೆಯುವಂತ ವಸ್ತುನ ಹಾಕೊಳ್ಳೋದು ನೋಡಿ ಅವ್ರಿಗೂ ಇಷ್ಟ ಆಗ್ತಾ ಇದೆ. ಸರಿ, ಹಾಗಾದ್ರೆ ಶೈನಿಂಗ್ ಹೊಡೆಯುವಂತ ವಸ್ತುಗಳನ್ನ ತಗೊಂಡ್ ಹೋಗಿದ್ದಾರೆ. ಆದ್ರೆ ದುಡ್ಡಿಟ್ಕೊಂಡು ಅವ್ರು ಏನ್ ಮಾಡ್ತಾರೆ? ಸರಿ ಸರಿ, ತಗೊಂಡ್ ಹೋದ್ರೆ ತಗೊಂಡ್ ಹೋಗ್ಲಿ. ಸ್ವಲ್ಪ ಖುಷಿ ಇರ್ಬೇಕು, ನಾವು ಆರಾಮಾಗಿದ್ದೀವಿ ಅಂತ. ಹೌದು ಹೌದು, ನಾವೇನೋ ಉಳ್ಕೊಂಡ್ವಿ, ಆದ್ರೆ ನಮ್ ಬಟ್ಟೆನೆಲ್ಲ ತಗೊಂಡ್ ಹೋಗ್ಬಿಟ್ರಲ್ಲ. ನನಗಂತೂ ಅವರೆಲ್ಲ ಡೂಪ್ಲಿಕೇಟ್ ಅನ್ಸ್ತಾರೆ. ನಾವು ಕೂಡ ಆದಿವಾಸಿಗಳ ತರ ಡ್ರೆಸ್ ಮಾಡ್ಕೊಬೇಕು, ಮತ್ತೆ ಅವ್ರ ಮೇಲೆ ಒಂದ್ ಕಣ್ಣಿಟ್ಟಿರ್ಬೇಕು. ಏನಂತೀರಾ ಗೆಳೆಯರೆ? ಹಾ ಶಿವ, ನೀನ್ ಸರಿಯಾಗಿ ಹೇಳ್ತಿದ್ಯಾ. ತುಂಬಾ 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 ಮತ್ತೆ ಲೂಟಿ ಮಾಡೋದಕ್ ಬಂದ್ರ? ಈ ಸಲ ಲೂಟಿ ಮಾಡೋದಕ್ ನಾನ್ ಬಿಡೋದಿಲ್ಲ. ತುಂಬಾ
ಅಯ್ಯೋ ಬಿಟ್ಬಿಡಿ ನನ್ನ ಅಯ್ಯೋ ಬಿಟ್ಬಿಡಿ ಶಿವ ನಾನು ಲಡ್ಡು ಸಿಂಗ್ ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ಅಯ್ಯೋ ಲಡ್ಡು ಸಿಂಗ್ ಸರ್ ನೀವಾ? ಇದೇನ್ ಮಾಡ್ಕೊಂಡಿದ್ದೀರಾ ನಿಮ್ಮನ್ನ ನೀವು? ಅಯ್ಯೋ ನೀನೇ ಆಗ ಹೇಳ್ದಿಯಲ್ಲ ವೇಷ ಬದಲಾಯಿಸ್ಕೊಂಡು ಹೋಗ್ಬೇಕು ಅಂತ, ನೀನ್ ನೋಡ್ಲಿ ಅಂತ ಹೀಗ್ ಬಂದೆ. ಸಾರಿ, ಮೊದ್ಲೇ ಹೇಳ್ಬೇಕಿತ್ತಲ್ವಾ? ನೀವು ಸಡನ್ ಆಗಿ ಬಂದ್ಬಿಟ್ಟು ಓ ಹಾ ಹೀ ಅಂದ್ರೆ ನಾವೇನ್ ಮಾಡೋದು? ಏನೇ ಆಗ್ಲಿ ಐಡಿಯಾ ಅಂತೂ ಚೆನ್ನಾಗಿದೆ. ನಾವೆಲ್ಲರೂ ಕೂಡ ಹೀಗೆ ಗೆಟಪ್ ಹಾಕೊಳ್ಳೋಣ. ಅಯ್ಯೋ ಇದೇನಿದು, ನೀವ್ಯಾಕೆ ಡ್ರೆಸ್ ಚೇಂಜ್ ಮಾಡಿಲ್ಲ? ಇಲ್ಲ ನಾನು ಅದನ್ನ ಹಾಕೊಂಡ್ರೆ ಕೆರ್ತ ಸ್ಟಾರ್ಟ್ ಆಗುತ್ತೆ, ನಾನು ಹಾಕೊಳ್ಳಲ್ಲ. ಹಾ ಸರಿ, ಹಾಗಾದ್ರೆ ನೀವು ನಮ್ ಹಿಂದೆ ಸುಮ್ನೆ ಬನ್ನಿ. ಸರಿ. ಅವ್ರ ಮೇಲೆ ಕಣ್ಣಿಟ್ಟಿರ್ಬೇಕು. ಹುಷಾರು, ಅವ್ರಿಗೆ ಅನುಮಾನ ಬಂದಿದೆ, ಅವರು ವೇಷ ಬದಲಿಸ್ಕೊಂಡು ಬರ್ತಾ ಇದ್ದಾರೆ. ಹುಷಾರು, ತುಂಬಾ ಕಿಲಾಡಿಗಳವರು, ನಮ್ ವಿಷಯ ಗೊತ್ತಾಗ್ಬಿಟ್ರೆ ಕಷ್ಟ. ಅಯ್ಯೋ ನೀನ್ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ, ನಾನು ಪೋಲ್ನ ತಗ್ಸಲ್ಲ, ನಾನು ಯಾರನ್ನೋ ಕಳಿಸ್ತಿದ್ದೀನಿ ಅಲ್ಲಿ. ಹುಲಾ ಹುಬಾ ಕುಬಾ ಡುಬಾ ಡುಬಾ ಒಬ್ಬನ್ನ ಹಿಡ್ಕೊಂಡ್ರೆ ಎಲ್ಲ ಸತ್ಯ ಗೊತ್ತಾಗುತ್ತೆ. ಹಿಂಬಾಲಿಸಿ ಅವ್ರನ್ನ. ನಿಮ್ಮ 4 ಜನರನ್ನ ಹೊಡೆದಾಕ್ಬಿಟ್ಟಿದ್ದಾರೆ, ಹುಷಾರಾಗಿರಿ. ಲಡ್ಡು ಸಿಂಗ್ ಸರ್, ನೀವು ಈ ರೀತಿ ಇಲ್ಲ. ಅಯ್ಯೋ ರೇವಾ ಎಲ್ಲಿ ಹೋದ್ಲು? ರೇವಾ 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 ಅವಳು ಎಲ್ಲಿದ್ದಾಳಂತ ಗೊತ್ತಿಲ್ಲ. ಅವಳಿಗೆ ಫೋನ್ ಕೂಡ ಕನೆಕ್ಟ್ ಆಗ್ತಿಲ್ಲ. ನನ್ನ ಬಿಟ್ಬಿಡಿ, ನನ್ನನ್ನು ಹೋಗಕ್ ಬಿಡಿ. ಇಲ್ಲಿದ್ದಾಳೆ, ರೇವಾ ಸಿಕ್ಬಿಟ್ಲು. ನಡೀರಿ. ಅಯ್ಯೋ, ಐ ಕ್ಯಾನ್ ಸೆನ್ಸ್ ಅಂಡ್ ಫೀಲ್ ದ್ಯಾಟ್ ನಿಜವಾದ ಜಾರ್ವಾ ಟ್ರೈಬ್ಸ್ ಮೆನ್ ನಮ್ಮನ್ನ ಫಾಲೋ ಮಾಡ್ತಿದ್ದಾರೆ ಅಂತ ನನ್ಗೆ ಹೀಗೆ ಅನ್ನಿಸ್ತಾ ಇದೆ. ಈಗ ಅವ್ರ ಕಡೆ ಗಮನ ಕೊಡಬೇಡಿ, ಮತ್ತೆ ಮುಂದೆ ಹೋಗ್ತಾ ಇರೋಣ. ಅಂಕಲ್, ನಿಮ್ಮ ಗೇಮ್ ಮುಗೀತು. ನಮ್ಗೆ ಆಲ್ರೆಡಿ ಗೊತ್ತಾಗಿದೆ ನೀವು ಡೂಪ್ಲಿಕೇಟ್ ಅಂತ. ಸ್ಟಾಪ್. ರೇವಾ, ನೀನ್ ಯಾರ್ ಸೈಡ್ ಅಲ್ಲಿ ಇದೀಯಾ? ನಿನ್ ಸೈಡ್ ಅಲ್ಲೇ ಇದ್ದೀನಿ. ಯಾವ್ದೇ ಕನ್ಫ್ಯೂಷನ್ ಇಲ್ಲ ಅಲ್ವಾ? ಲಾಕ್ ಮಾಡ್ಲಾ ಆನ್ಸರ್ನ? ಇಲ್ಲಿ ಕೊಡು. ಫೈಟ್. ಸಾಕ್ ಮಾಡು ಶಿವ, ಇನ್ ಎಷ್ಟು ಹೊಡಿದ್ಯಾ ಅವರಿಗೆ? ನೀನು ಇವ್ರ ಜೊತೆ ಇದೀಯಾ? ನನ್ಗೆ ಯಾವಾಗ ಡೌಟ್ ಬಂತು ಅಂದ್ರೆ ನಿನ್ನ ಕೈಯಲ್ಲಿ ನಿನ್ನ ರೆಸ್ಟ್ ವಾಚ್ನ ವಾಪಸ್ ನೋಡಿದ್ಮೇಲೆ. ಹಾ, ಗೊತ್ತಾಯ್ತಾ? ಯಾಕಂದ್ರೆ ಜಾರ್ವಾ ಟ್ರೈಬ್ಸ್ ಅದನ್ನ ಈಸ್ಕೊಂಡ್ಬಿಟ್ಟಿದ್ರು.
ಹೌದು, ನಾನು ಇವ್ರ ಜೊತೆ ಸೇರ್ಕೊಂಡ್ಬಿಟ್ಟಿದ್ದೀನಿ. ಇದು ನಮ್ಮ ಗ್ಯಾಂಗು. ನಾವು ಜರಾಬಾ ಟ್ರೈಬ್ಸ್ಗಳನ್ನ ಹೆಸರಿಟ್ಕೊಂಡು ಎಲ್ಲರನ್ನೂ ಹೆದರ್ಸ್ತಾ ಇದ್ದೀವಿ. ಅಯ್ಯೋ, ನಿಜವಾದ ಜರಾಬಾ ಟ್ರೈಬ್ಸ್ಗಳು ಬಂದ್ಬಿಟ್ಟಿದ್ದಾರೆ. ನಾವಿನ್ನು ಉಳಿಯಲ್ಲ. ಧನ್ಯವಾದ. ಡೂಪ್ಲಿಕೇಟ್ ಅನ್ನ ಹಿಡ್ದಿದ್ದೀರಾ, ತುಂಬಾ ಧನ್ಯವಾದ. ನಾವು ಇವ್ರಿಗೆ ಶಿಕ್ಷೆ ಕೊಡ್ತೀವಿ. ಏನಾಯ್ತು? ಇವರು ನಮ್ಮನ್ನ ಕರ್ಕೊಂಡು ಹೋಗಿ ನಮ್ ಕತೆ ಮುಗಿಸ್ಬಿಡ್ತಾರೆ. ಇವ್ರ ಶಿಕ್ಷೆ ಭಯಂಕರವಾಗಿರುತ್ತೆ. ಇವ್ರಿಗೆ ಹೇಳಿ ನಮ್ಮನ್ನ ಕ್ಷಮಿಸ್ಬಿಡೋದಕ್ಕೆ. ಸರ್ದಾರ್, ಇವ್ರನ್ನ ಬಿಟ್ಬಿಡಿ. ಇವ್ರಿಗೆ ಶಿಕ್ಷೆನ ನಾವು ಕೊಡ್ತೀವಿ. ಈ ಇನ್ಸ್ಪೆಕ್ಟರ್ ಇವ್ರನ್ನ ಜೈಲಲ್ಲಿ ಹಾಕ್ತಾರೆ. ಪ್ಲೀಸ್ ಸ್ವಲ್ಪ ಕೃಪಾ ಮಾಡಿ ನಮ್ಗೆ ಬಿಟ್ಬಿಡಿ. ಸರಿ. ಥ್ಯಾಂಕ್ ಯು ಶಿವ, ಥ್ಯಾಂಕ್ ಯು. ನೀನ್ ನಮ್ಮನ್ನ ಕಾಪಾಡ್ಬಿಟ್ಟೆ. ಇವ್ರು ಹೇಳ್ತಾ ಇದ್ದಾರೆ ಇವ್ರಿಗೆ ನಿನ್ ಮೇಲೆ ತುಂಬಾ ನಂಬಿಕೆ ಇದೆಯಂತೆ, ನಮಗ್ ಶಿಕ್ಷೆ ಕೊಡಿಸ್ತೀಯಂತೆ. ನೀನು ಖಂಡಿತ ನಮಗ್ ಶಿಕ್ಷೆ ಕೊಡಿಸು. ನೀವೆಲ್ರೂ ಜೈಲಿಗೆ ಹೋಗಿ ಹೂಲಾ ಹೂಲಾ ಮಾಡಿ ಮತ್ತೆ ಬೂಲಾ ಬೂಲಾ ಹೇಳಿ. ಇವರೇನೆ ನಿಜವಾದ ಜಾರ್ವಾ ಟ್ರೈಬ್ಸ್. ಇವರು ಅಷ್ಟಾಗಿ ಯಾರಿಗೂ ಕಣ್ಣಿಗೆ ಕಾಣಿಸ್ಕೊಳ್ಳೋದೇ ಇಲ್ಲ. ಮತ್ತೆ ಇವರ ಇಡೀ ಜೀವನನ ಐಸೋಲೇಷನ್ ನಲ್ಲೇ ಕಳೀತಾರೆ. Watch India's largest kids library only on Jio Hotstar. Download the app now.